ಇದೇ ಸಿನಿಮಾ ಮಲಯಾಳಮಲ್ಲೋ ಅಥವಾ ಬೇರೆ ಭಾಷೆಗಳಲ್ಲೋ ಬಂದಿದ್ರೆ ನಮ್ಮ ಜನಗಳು ಎದ್ನೋ ಬಿದ್ನೋ ಅಂತ ರೇಟಿಂಗ್ ಕೊಟ್ಟು ಥಿಯೇಟರ್ ನಲ್ಲಿ ಕ್ಯೂ ನಿಂತು ನೋಡ್ತಾ ಇದ್ರು. ಏನ್ ಮಾಡೋದು, ಇದು ಮಾಡಿರೋದು ಕನ್ನಡದಲ್ಲಿ ಅಲ್ವಾ, ಸೊ ಹಂಗಾಗಿ ಕನ್ನಡಿಗರು ಕನ್ನಡದ ಸಿನಿಮಾಗಳನ್ನ ನೋಡೋದು ಕಮ್ಮಿ. ಇದು ಇವಾಗ ಮಾತ್ರ ಅಲ್ಲ, ಅಂದ ಕಾಲದಿಂದ ನಡೀತಾ ಇದೆ ಬಿಡಿ. ಇವಾಗ ವಿಷಯಕ್ಕೆ ಬರೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಅಜ್ಞಾತವಾಸಿ ಇದು ಗುಲ್ಟು ಸಿನಿಮಾದ ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ ಅವರ ನಿರ್ದೇಶನದ ಸಿನಿಮಾ. ಅಂಡ್ ಇವರ ಜೊತೆ ಮತ್ತೊಬ್ಬ ಕನ್ನಡದ ಕ್ರಿಯೇಟಿವ್ ನಿರ್ದೇಶಕ ಅಂದ್ರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮತ್ತು ಸಪ್ತ ಸಾಗರದ ಆಚೆಯಲ್ಲೋ ಸಿನಿಮಾದ ನಿರ್ದೇಶಕ ಹೇಮಂತ್ ರಾವ್ ಹಾಗೂ ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ ಜೊತೆ ಸೇರಿ ನಿರ್ಮಾಣ ಮಾಡಿರೋ ಸಿನಿಮಾ. ಇನ್ನ ಸಿನಿಮಾದಲ್ಲಿ ರಂಗಾಯಣ ರಘು, ರವಿಶಂಕರ್ ಗೌಡ, ಸಿದ್ದು ಮೂಲಿಮನಿ, ಶರತ್ ಲೋಹಿತಾಶ್ವ, ಪಾವನ ಗೌಡ ಇನ್ನು ಹಲವಾರು ಕಲಾವಿದರು ನಡೆಸಿರೋ ಒಂದು ಕ್ರೈಮ್ ಥ್ರಿಲ್ಲರ್ ಡ್ರಾಮಾ ಇವತ್ತು ರಿಲೀಸ್ ಆಗಿದೆ. ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೆ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದ್ರೆ, ಮಲೆನಾಡಲ್ಲಿ ಇರೋ ನಾಲೇರಿ ಅನ್ನೋ ಊರು, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಂಡ್ ಅದು ಓಪನ್ ಆಗಿ 25 ವರ್ಷ ಆಗಿದೆ. ಅವಾಗಿಂದ ಇವಾಗವರೆಗೂ ಅಲ್ಲಿ ಯಾವುದೇ ಕ್ರೈಮ್ ನಡೆದೇ ಇಲ್ಲ. ಅಲ್ಲೊಂದು ಇಲ್ಲೊಂದು ಅನ್ನೋ ತರ ಮನೆಗಳು, ಯಾವಾಗಲೂ ಖಾಲಿಯಾಗಿರೋ ರೋಡ್ಗಳು, ಯಾವಾಗಲೂ ಒಮ್ಮೊಮ್ಮೆ ಬರೋ ಪೋಸ್ಟ್ ಮ್ಯಾನು. ಈ ತರ ಇರೋ ಒಂದು ಊರಲ್ಲಿ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ರಂಗಾಯಣ ರಘು ಅವರು, ಅವರ ಜೊತೆ ಅನಂತು, ಕುಮಾರ, ನಿಂಗವ್ವ, ಅಮ್ಮಾಜಿ ಮತ್ತು ಅವಳ ಮಗಳು ಪಂಕಜ, ಚಂದ್ರಣ್ಣ ಮತ್ತೆ ಅವನ ಮಗ ರೋಹಿತ್ ಹಾಗೂ ಮಾದ. ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರೀನಿವಾಸಯ್ಯ ಸಿನಿಮಾದಲ್ಲಿ ಕಾಣಿಸ್ಕೊಳ್ದೇ ಇರೋ ಒಂದು ಕ್ಯಾರೆಕ್ಟರ್, ಸಿನಿಮಾ ಪೂರ್ತಿ ಕಥೆಯ ಒಂದು ಭಾಗವಾಗಿ ಸಾಗೋ ಪಾತ್ರ. ಹೀಗೆ 10 ಹಲವು ಪಾತ್ರಗಳ ಜೊತೆ ಒಂದು ಕ್ರೈಮ್ ಥ್ರಿಲ್ಲರ್ ಹೇಳಿದರೆ ನಿರ್ದೇಶಕ ಜನಾರ್ದನ್ ಚಿಕ್ಕಣ್ಣ. ಇನ್ನ ಸಿನಿಮಾದ ಕತೆ ಸಾಗೋದು 70-80ರ ದಶಕದಲ್ಲಿ. ಮೊದಲೇ ಹೇಳಿದ ಹಾಗೆ ನಾಲೇರಿ ಅನ್ನೋ ಊರಲ್ಲಿ ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಒಂದು ಬರುತ್ತೆ. ಆ ಕಂಪ್ಯೂಟರ್ ಬಂದ ಮೇಲೆ ಆ ಊರಲ್ಲಿ ಏನೆಲ್ಲ ನಡೆಯುತ್ತೆ, ಅಲ್ಲಿ ನಡೆಯೋ ಕೊಲೆಗೂ ಈ ಕಂಪ್ಯೂಟರ್ಗೂ ಇರೋ ಸಂಬಂಧ ಆದ್ರೂ ಏನು ಅನ್ನೋದೇ ಸಿನಿಮಾದ ಒನ್ ಲೈನ್. ಇನ್ನ ಅಲ್ಲಿ ನಡೆಯೋ ಕೊಲೆಗೆ ಕಾರಣವಾದ ಅಜ್ಞಾತವಾಸಿ ಆದ್ರೂ ಯಾರು ಅನ್ನೋದಕ್ಕೆ ನೀವು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕು ಅಂತ ಹೇಳ್ತೀನಿ. ಇನ್ನ ಸಿನಿಮಾದಲ್ಲಿ ನನಗೆ ಏನ್ ಇಷ್ಟ ಆಯ್ತು ಅಂತ ನೋಡೋದಾದ್ರೆ, ಸಿನಿಮಾದ ಕತೆ ಹೇಳಿರೋ ರೀತಿ ಮತ್ತು ಅಲ್ಲಿನ ಕಲಾವಿದರ ಅಭಿನಯ, ಕಥೆಯನ್ನ ಪ್ಲೇಸ್ ಮಾಡಿರೋ ರೀತಿ ಇಷ್ಟ ಆಯ್ತು. ಮತ್ತೆ ಅಲ್ಲಿ ಬರೋ ಕೆಲವೊಂದು ಎಲಿಮೆಂಟ್ಸ್ ಅಂದ್ರೆ ಸುಮ್ಮನೆ ಓಡಾಡೋ ಹುಂಜ, ಅಮೆರಿಕಾದಿಂದ ಬಂದಿರೋ ಇಮೇಲ್, ಅವಾಗವಾಗ ಕಾಣಿಸ್ಕೊಳ್ಳೋ ಹಾಗೂ ತನ್ನ ಮಗುವನ್ನ ಕಾಪಾಡೋಕೆ ಹೋಗಿ ತಾನೇ ಬಲಿಯಾಗೋ ತಾಯಿ ಆನೆ, 25 ವರ್ಷದ ಹಿಂದೆ ತೀರೋಗಿರೋ ತಾಯಿಯ ತಿಥಿ ಕಾರ್ಯಕ್ಕೆ ಮಾಡೋ ಅಡಿಗೆ, ಅದರಲ್ಲೂ ಪಾಯಸ, ಎಡೆ ತಿನ್ನೋಕೆ ಬರೋ ಕಾಗೆ, ಚಿಕನ್ ಸಾರು, ಅಲ್ಲೆಲ್ಲೋ ಒಡೆದ ಮಡಕೆ, ಸಂಪಿಗೆ ಹೂವು, ಸಂಪಿಗೆ ಹಾರ, ಪಾಶಾಂಬರ, ಬಾವಿ ಮತ್ತು ಅಜ್ಞಾತವಾಸಿ. ಹೀಗೆ ಅಲ್ಲಿ ಬರೋ ಪ್ರತಿ ಎಲಿಮೆಂಟ್ ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂದ್ರೆ ತಪ್ಪೇ ಇಲ್ಲ. 1967ರಲ್ಲಿ ನಡೆಯೋ ಒಂದು ಘಟನೆ, 1972ರಲ್ಲಿ ನಡೆಯೋ ಮದುವೆ, ಇವಾಗ 1987ರಲ್ಲಿ ನಡೆಯೋ ಕೊಲೆಗಳು. ಹೀಗೆ ಕಥೆಯಲ್ಲಿ ಹಲವು ಟೈಮ್ ಲೈನ್ಗಳಿದ್ದು ಅವೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿರೋದು ಇಷ್ಟ ಆಯ್ತು. ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಪಾತ್ರಗಳು ತುಂಬಾ ಸೆಟಲ್ ಆಗಿರ್ತವೆ. ಕತೆ ಕೂಡ ಸ್ವಲ್ಪ ಮಟ್ಟಿಗೆ ಸ್ಲೋ ಇದ್ದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಮೂಲಕ ಸಿನಿಮಾ ಸಾಗ್ತಾ ಇದ್ರೆ ಮೊದಲ 30 ನಿಮಿಷ ಸಿನಿಮಾದಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ. ನಂತರ ಸಿನಿಮಾ ಕತೆ ಸಾಗ್ತಾ ನಾವು ಕೂಡ ಕಥೆಯೊಳಗೆ ಪೂರ್ತಿಯಾಗಿ ಇನ್ವಾಲ್ವ್ ಆಗ್ಬಿಡ್ತೀವಿ. ಅಷ್ಟು ನೀಟಾಗಿ ಪ್ರೆಸೆಂಟೇಷನ್ ಮಾಡಿದರೆ ನಿರ್ದೇಶಕರು. ಇನ್ನ ಅದ್ವೈತ್ ಗುರುಮೂರ್ತಿಯವರ ಕ್ಯಾಮ್ರಾ ವರ್ಕ್ ಅಂಡ್ ಲೈಟಿಂಗ್ ಸೊಗಸಾಗಿದೆ. ಕೆಲವೊಂದು ಕಡೆ ಮಲೆನಾಡಿನ ಸೌಂದರ್ಯವನ್ನ ತುಂಬಾ ನೀಟಾಗಿ ತೆರೆ ಮೇಲೆ ತಂದಿದ್ದಾರೆ. ಕ್ಯಾಮ್ರಾ ವರ್ಕ್ ನ್ಯಾಚುರಲ್ ಆಗಿ ನೀಟಾಗಿದೆ. ಇನ್ನ ಚರಣ್ ರಾಜ್ ಅವರ ಮ್ಯೂಸಿಕ್ ಹಾಗೂ BGM ಚೆನ್ನಾಗಿದೆ, ಬಟ್ ಹಾಡುಗಳು ವರ್ಕ್ ಆಗಿಲ್ಲ. ಇನ್ನ BGM ತುಂಬಾ ನಾರ್ಮಲ್ ಅನಿಸ್ತು, ಇನ್ನ ಚೆನ್ನಾಗಿ ಮಾಡಬಹುದಿತ್ತು. ಇನ್ನ ಅಲ್ಲಲ್ಲಿ ಬರೋ ಕೆಲವು ಬಿಟ್ ಸಾಂಗ್ಗಳು, ಅದರಲ್ಲೂ ಕರುಳ ಕುಡಿ ಕರಿಯೋ ವೇಳೆ ಅನ್ನೋ ಸಾಂಗು ಮತ್ತು ಅದರ ಪ್ಲೇಸ್ಮೆಂಟ್ ಸೊಗಸಾಗಿದೆ. ಇನ್ನ ಇದನ್ನ ಬಿಟ್ರೆ ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನ್ಸಿದ್ದು ನೋಡೋದಾದ್ರೆ, ಸಿದ್ದು ಮೂಲಿಮನಿ ಅವರಿಗೆ ಮಾಡಿರೋ ಒಂದು ಹಾಡು ಅದೇನೋ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಆ ಕ್ಯಾರೆಕ್ಟರ್ ನೋಡಿದ್ರೆ ಒಬ್ಬ ಟೀನೇಜರ್ ಹೇಗೆಲ್ಲ ಆಡ್ತಾನೆ ಅನ್ನೋದನ್ನ ಆಲ್ರೆಡಿ ಕನ್ವೆ ಮಾಡಿತ್ತು. ಮತ್ತೆ ಸಿನಿಮಾದ ಬಿಗಿನಿಂಗ್ ಇಂದ ವೇದಾಂತ ಹೇಳ್ಕೊಂಡು ಸಿಂಪಲ್ ಆಗಿದ್ದ ರವಿಶಂಕರ್ ಗೌಡ ಅವರ ಅನಂತು ಪಾತ್ರ ತಾವು ಪೊಲೀಸ್ ಅಲ್ವೇನೋ ಅನ್ನೋ ಹಾಗೆ ಇದ್ದು ಒಂದು ಹಂತದಲ್ಲಿ ಸಡನ್ ಆಗಿ ಚೇಂಜ್ ಆಗಿ ಹೇಗೇಗೋ ಆಗೋದು. ಮತ್ತೆ ಕೆಲವೊಂದು ಸೀನ್ಗಳನ್ನ ರಿಪೀಟ್ ಮಾಡಿದ್ದು, ಅದೇ ಸೀನ್ ನ ಬೇರೆ ಬೇರೆ ಆಂಗಲ್ ಅಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನ ಬಿಟ್ರೆ ಅಜ್ಞಾತವಾಸಿಯು ಒಂದು ನೀಟ್ ಸಿನಿಮಾ. ಥಿಯೇಟರ್ ಅಲ್ಲಿ ಸಿನಿಮಾ ಮಜಾ ಕೊಡ್ತಾ ಅಂತ ಕೇಳಿದ್ರೆ ಖಂಡಿತವಾಗಿ ಇಡೀ ಫ್ಯಾಮಿಲಿ ಪೂರ್ತಿಯಾಗಿ ಥಿಯೇಟರ್ಗೆ ಹೋಗಿ ಆರಾಮಾಗಿ ನೋಡಬಹುದಾದಂತ ಸಿನಿಮಾ. ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಅಂತ
ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.